ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರತಕ್ಕಂಥವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಅಸ್ಥಿರತೆ ಬರತಕ್ಕಂಥದ್ದು. ಯಾಕಂದರೆ ಸ್ಥಿರವಾದಂಥ ಉದ್ಯೋಗ ಅವರಿಗೆ ಸ್ವಲ್ಪ ಸಿಗ್ತಾ ಇಲ್ಲ, ಅಂದರೆ ಎಲ್ಲೋದ್ರೂ ಕೂಡ ಸಮಸ್ಯೆ ಬರತಕ್ಕಂಥದ್ದು. ಹಾಗಾಗಿ ನಮಗೆ ಎಲ್ಲೋದ್ರೂ ಸಮಸ್ಯೆ ಇದ್ದೇ ಇರುತ್ತದೆ, ಆದರೆ ನಾವು ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು. ಯಾಕೆಂದರೆ ಯಾವ ರೀತಿ ಊರಿದ್ದಲ್ಲಿ ಸಮಸ್ಯೆ ಇದ್ದೇ ಇರ್ತದೆ, ಪ್ರತಿಯೊಂದು ಊರಿದ್ದರೆ ಸಮಸ್ಯೆ. ಯಾಕೆಂದರೆ ಅದಕ್ಕೆ ಹಿಂದೆ ಗಾದೆಯನ್ನು ಹೇಳಿದ್ದಾರೆ, ಒಬ್ಬನಿದ್ದರೆ ಹೆದರ್ಕೊಂಡು ಸಾಯ್ತಾನೆ, 2 ಜನ ಇದ್ದರೆ ಹೊಡ್ಕೊಂಡು ಸಾಯ್ತಾರೆ ಅಂತ. ಇದು ಇದ್ದಿದ್ದೆ ನಮಗೇನಾಗ್ತದೆ, ನಾವು ಒಬ್ಬನೇ ಇದ್ದು ನೋಡ್ಕೊಳ್ತೇವೆ, ನಾವು ತುಂಬ ಭಯ ಜಾಸ್ತಿ. ಯಾರು ಏನು ಮಾಡ್ತಾರೋ, ಏನು ಆಗೋಗ್ಬಿಡ್ತದೆ. 2 ಜನ ಇದ್ದರೆ ಅವನ ಏಳಿಗೆಯನ್ನು ಇವನಿಗೆ ಸಹಿಸ್ಲಿಕ್ಕೆ ಆಗುವುದಿಲ್ಲ, ಇವನ ಏಳಿಗೆಯನ್ನು ಅವನಿಗೆ ಸಹಿಸ್ಲಿಕ್ಕೆ ಆಗುವುದಿಲ್ಲ. ಒಟ್ಟು ಇದೆಲ್ಲ 2 ಸಮಸ್ಯೆನೇ ಆಗವೆ, 2 ಸಮಸ್ಯೆನೇ ಇರತಕ್ಕದ್ದು. ಆದರೂ ಕೂಡ ಅವನು ಇದ್ದಂಥ ಸಮಸ್ಯೆಯನ್ನು ಅವನೇ ಪರಿಹಾರ ಮಾಡ್ಕೊಂಡು ಹೋಗ್ಬೇಕು. ಈಗ ಕೆಲವು ಜನ ಹೇಳ್ತಾರೆ, ನನಗೆ ಇಲ್ಲಿ ಸಮಸ್ಯೆ ಆಯಿತು ಅಂತ ನಾನು ಬೇರೆ ಕಡೆ ಹೋದೆ, ಬೇರೆ ಯಾವುದೇ ದೇಶಕ್ಕೆ ಹೋಗ್ಬಿಟ್ಟೆ. ಯಾಕಂದ್ರೆ ಅಲ್ಲಿ ಹೋದ್ರೂ ಹೋಗೋನೇ ಇವನೇ ಇಲ್ಲ. ದೇಶ ಬೇರೆ ಆದರೂ ಕೂಡ ಇವನ ಶರೀರನೇ ಹೋಗ್ತದೆ, ಇವನ ಆತ್ಮನೇ ಹೋಗ್ತದೆ, ಇವನ ಕರ್ಮ ಫಲಗಳೇ ಹೋಗುವಂಥದ್ದು. ಅದು ಎಲ್ಲಿ ಹೋದ್ರೂ ಇವನಿಗೆ ಸಮಸ್ಯೆ ಆಗತಕ್ಕಂಥದ್ದು ಬಿಟ್ಟರೆ ದೇಶ ಏನೋ ಆಗೋದಿಲ್ಲ. ಅದಕ್ಕೆ ಅದಕ್ಕೆ ಹೇಳ್ತಾರೆ, ಇದ್ದಲ್ಲೇ ಇದ್ದು ಜಯಿಸ್ಬೇಕಂತೆ. ಬಿದ್ದಲ್ಲೇ ಬಿದ್ದು ಅವನು ಹಾಗೆ ನಿಂತ್ಕೊಳ್ಬೇಕು. ಅದೇ ನಿಜವಾದಂಥ ಆ ಒಂದು ಮಹಾತ್ಮರ ಸಜ್ಜನರ ಲಕ್ಷಣ. ಯಾಕೆಂದರೆ ಸಜ್ಜನರು ಅವರಿಗೆ ನೀವು ಹೊಗಳಿದ್ರೂ ಕೂಡ ಸಂತೋಷ ಆಗೋದಿಲ್ಲ, ತೆಗೆದ್ರೂ ಕೂಡ ಬೇಜಾರಾಗೋದಿಲ್ಲ, ಕಲ್ಲು ಬಂಡೆಯಾಗೆ ಇರ್ತಾರೆ. ಅವರು ಎಲ್ಲನೂ ಸಮಾನವಾಗಿ ಸ್ವೀಕರಿಸ್ತಾರಲ್ಲ, ಸಮಾನವಾಗಿರಬೇಕು. ಅದಕ್ಕೆ ಇದೆಲ್ಲ 18 ಪುರಾಣಗಳು, 6 ಶಾಸ್ತ್ರಗಳು, ಇದೆಲ್ಲ ಇದ್ದಿದ್ದು. ಅದರಲ್ಲಿ ಜ್ಯೋತಿಷ್ ಶಾಸ್ತ್ರನೂ ಕೂಡ ಒಂದು ಷಟ್ಶಾಸ್ತ್ರಿ, ಶಿಕ್ಷಾ ವ್ಯಾಕರಣಂ ಛಂದಾನಿ ಉತ್ತಮ ಜ್ಯೋತಿಷಂ ತಥಾ, ಹೀಗೆ ಕಲ್ಪ, ಇದೆಲ್ಲ 6 ಇದ್ದಾವೆ. ಇದೆಲ್ಲ ಹಾಗಾದ್ರೆ ಶಾಸ್ತ್ರಗಳು ಹೇಳುವುದು ಯಾತಕ್ಕೆ ಅಂತಾದರೆ ಮನಸ್ಸಿನ ನಿಗ್ರಹಕ್ಕಾಗಿ. ಪ್ರತಿಯೊಂದು ಕೂಡ ಈ ಮನಸ್ಸಿನ ನಿಗ್ರಹಕ್ಕಾಗಿ ಇದೆಲ್ಲವೂ ಕೂಡ ಇರತಕ್ಕಂಥದ್ದು. ಮನಸ್ಸು ಯಾವ ರೀತಿ ನಮಗೆ ಆ ಮನಸ್ಸು ಸ್ಥಿರ ಮನಸ್ಸು ಇರಬೇಕು, ಸ್ಥಿತಪ್ರಜ್ಞರಾಗಬೇಕು, ಅದಕ್ಕೋಸ್ಕರವಾಗಿ ಎಲ್ಲ ಶಾಸ್ತ್ರಗಳು ಇರತಕ್ಕಂಥದ್ದು. ಹಾಗಾಗಿ ದೂರದ ಸ್ಥಳಕ್ಕೆ ವರ್ಗಾವಣೆ ಆಗುವಂತಹ ಸಾಧ್ಯತೆ ಇರತಕ್ಕಂಥವರು. ಯಾಕಂದರೆ ಬೇರೆ ಬೇರೆ ಕೆಲಸದಲ್ಲಿ ಇರತಕ್ಕ, ಆದರೆ ಅವ್ರಿಗೆ ಮನಸ್ಸು ಇರುವುದಿಲ್ಲ. ಆದರೂ ಮನಸ್ಸು ಇಲ್ಲದೆ ಅವರು ಬೇರೆ ಸ್ಥಳಕ್ಕೆ ವರ್ಗಾವಣೆ ಆಗಲೇಬೇಕಾಗ್ತದೆ. ಹಾಗೆ ವಿದೇಶದಲ್ಲಿ ವಾಸ್ತವ್ಯ ಮಾಡುವಂಥದ್ದು, ಹೀಗೆ ವೈರಿಯಿಂದ ತೊಂದರೆ ಬರತಕ್ಕಂಥದ್ದು, ಹಾಗೆ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂತಹ ಸಾಧ್ಯತೆ, ಹಾಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗತಕ್ಕಂಥದ್ದು. ಆರ್ಥಿಕ ಅಭಿವೃದ್ಧಿ, ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅಥವಾ ಬೇರೆ ಬೇರೆ ರೀತಿ ಕೃಷಿ ಕ್ಷೇತ್ರದಲ್ಲಿ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ ಅನುಕೂಲ ಮತ್ತು ಅಭಿವೃದ್ಧಿ ಆಗತಕ್ಕಂಥದ್ದು. ಹಾಗೆ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣತಕ್ಕಂಥದ್ದು. ನಾವು ಯಾಕಂದರೆ ನಮಗೆ ಸಾಮಾನ್ಯವಾಗಿ ಯಶಸ್ಸು ಸಿಗಬೇಕು ಅಂತಾದರೆ ಅದು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಯಶಸ್ಸು ಸಿಗತಕ್ಕಂಥದ್ದು. ಆ ಪುರುಷ ಪ್ರಯತ್ನ, ಹಾಗೆ ಒಂದು ಆ ಕಾಲ, ಆ ಸತ್ಕಾಲ, ಸದಾವಕಾಶ, ಇವೆಲ್ಲವೂ ಸಿಕ್ಕಾಗ ನಮಗೆ ಆ ಒಂದು ಯಶಸ್ಸು ಸಿಗತಕ್ಕಂಥದ್ದು. ಹಾಗೆ ಎಲ್ಲ ರೀತಿಯಲ್ಲಿ ಇನ್ನು ಕೋರ್ಟ್ ಕಚೇರಿಗಳಲ್ಲೂ ಕೂಡ ಯಶಸ್ಸು ಸಿಗುವಂಥದ್ದು. ಈಗ ಎಷ್ಟೋ ಜನ ಎಷ್ಟೋ ದಿನದಿಂದ ಕೋರ್ಟ್ ಅಥವಾ ಕಚೇರಿಗಳಲ್ಲಿ ಅವರು ಹೋಗಿ ನೊಂದು ಬೆನ್ನು ಹೋಗಿರ್ತಾರೆ. ಆದರೆ ಈ ಒಂದು ವರ್ಷದಲ್ಲಿ ಆ ಮಿಥುನ ರಾಶಿಯಲ್ಲಿ ಇರತಕ್ಕಂಥವರಿಗೆ ಆ ಎಲ್ಲ ರೀತಿಯಲ್ಲಿ ಜಯ ಸಿಗುವಂಥದ್ದು. ಹಾಗೆ ಸ್ತ್ರೀಯರಿಗೆ ಸ್ವಲ್ಪ ಗರ್ಭಕೋಶದ ತೊಂದರೆ ಬರತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಯಾವ ರೀತಿ ಕ್ರಮವನ್ನು ಅನುಸರಿಸಬೇಕು, ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ನಾವು ಪಡೆದುಕೊಳ್ಳಬೇಕು, ಅದರಂತೆ ನಾವು, ಯಾಕಂದರೆ ಅಸಡ್ಡೆ ಮಾಡಬಾರ್ದು. ಏನೋ ಒಂದು ಸಮಸ್ಯೆ ಆಯಿತು ಅಂತಾದರೆ ಹಾಗೆ ಅದನ್ನು ಬಿಡಬಾರ್ದು, ಅದು ಹಾಗೆ ಕಡಿಮೆ ಆಗ್ತದೆ, ಏನೂ ಆಗಿಲ್ಲ, ಹೀಗೆ ನಾವು ಅದನ್ನು ಅಲಕ್ಷ್ಯ ಮಾಡಬಾರ್ದು. ಯಾಕೆಂದರೆ ಯಾವ ರೀತಿ ಆ ಅಕ್ಕಿ ಕಾಳಿನಷ್ಟು ಬೆಂಕಿಯ ಕಿಡಿಯೋ ವನವೆಲ್ಲವೂ ದಹಿಸುವಂತೆ ಅಂತ ಚಾಣಕ್ಯ ಹೇಳಿತ್ತು. ಯಾಕೆಂದರೆ ನಾವು ಆ ಸಣ್ಣದಿದ್ದಾಗಲೇ ಅದನ್ನು ಯಾವುದೇ ರೋಗ ಇರಬಹುದು
ಅಥವಾ ಯಾವುದೇ ಇದ್ರೂ ಕೂಡ ಅದನ್ನು ಸಣ್ಣಕ್ಕಿದ್ದಾಗಲೇ ಅದನ್ನು ಕಡಿಮೆ ಮಾಡ್ಕೊಬಿಟ್ರೆ ಮುಂದೆ ಅದು ಬೆಳೆಯೋದಿಲ್ಲ. ಅದು ಹಾಗೆ ಬಿಟ್ಟುಬಿಟ್ರೆ ಈಗ ನಾವು ಎಷ್ಟೋ ನೋಡ್ತೇವೆ, ಎಷ್ಟೋ ಸಣ್ಣ ಪುಟ್ಟ ಕಾಯಿಲೆಗಳು ಅಥವಾ ಬೇರೆ ಬೇರೆ ರೀತಿ ಕಾಯಿಲೆಗಳು ಇದ್ದರೆ, ಕ್ಯಾನ್ಸರು ಇತ್ಯಾದಿಗಳನ್ನ ಆ ಮೊದಲನೇ ಸ್ಟೇಜಲ್ಲೇ ಅದು ಗೊತ್ತಾದರೆ ನಾವು ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಮಗೆ ಗೊತ್ತಾಗ್ತದೆ. ಅದು ಇಲ್ಲ, ಅದು 4ನೇ ಸ್ಟೇಜಿಗೆ ಹೋಯ್ತು ಅಂತಾದರೆ ನಮ್ಮ ಪರಿಸ್ಥಿತಿ ಮೀರಿ ಹೋಗ್ತದೆ, ಕೈ ಮೀರಿ ಹೋಗ್ತದೆ. ಹಾಗೆ ಕೆಲವೊಂದು ನಮ್ಮ ಕೈಯಲ್ಲೂ ಇರತಕ್ಕಂಥದ್ದು ಈ ಆರೋಗ್ಯದ ವಿಚಾರದಲ್ಲಿ. ಈಗ ಎಷ್ಟೋ ಹಾರ್ಟ್ ಅಟ್ಯಾಕ್ಗಳು ಆಗ್ತಾ ಇದೆ, ಅದರಲ್ಲಿ ನಮಗೆ ಗೊತ್ತಾದರೆ, ಆ ಎದೆನೋವು ಬಂತು ಅಂತ ಗೊತ್ತಾದರೆ ನಾವು ಮೊದಲೇ ಪ್ರಥಮ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು. ಅದಕ್ಕೆ ಏನಾಗಿದೆ ಏನಿದೆ. ಅದು 2 ರೀತಿಯಿಂದ ಬರತಕ್ಕಂಥದ್ದು. ಒಂದು ಒತ್ತಡದಿಂದ, ಅಂದರೆ ಒತ್ತಡ ಅಂದರೆ 2 ರೀತಿ ಒತ್ತಡ. ಒಂದು ಕೆಲಸದ ಒತ್ತಡ ಇರಬಹುದು, ಮಾನಸಿಕ ಒತ್ತಡ ಒಂದು. ಹಾಗೆ ಇನ್ನೊಂದು ರೀತಿಯಲ್ಲಿ ಅತಿಯಾದ ಸಂತೋಷ, ಅತಿಯಾದ ದುಃಖಕ್ಕೂ ಕೂಡ ವ್ಯತ್ಯಾಸ ಆಗುತ್ತೆ. ಯಾಕಂದರೆ ಸಂತೋಷ ಆದಾಗಲೂ ಅದು ಹೇಗೆ ಅಂತಂದರೆ ಉಸಿರಾಟ ಆಗ್ತದೆ. ಅದು ಸಂತೋಷ ಆದಾಗಲೂ ಹೆಚ್ಚಿಗೆ ಉಸಿರಾಟ ಆಗ್ತದೆ, ದುಃಖವಾದಾಗಲೂ ಹೆಚ್ಚಿಗೆ ಉಸಿರಾಟ ಆಗತಕ್ಕಂಥದ್ದು. ಅದು 2 ಆಗಬಾರ್ದು. ಅದಕ್ಕೆ ಸ್ಥಿತಪ್ರಜ್ಞರಾಗಿರಬೇಕು. ಸಂತೋಷ ದುಃಖ ಆಗಬಾರ್ದು, ಅದಕ್ಕೋಸ್ಕರವಾಗೇ ಇದು. ಹಾಗಾಗಿ ಆ ರೀತಿಯಲ್ಲಿ ನಮಗೆ ಅಥವಾ ಯಾವುದೋ ರೀತಿ ಚಿಂತೆಯಿಂದ ಕೊರಗ್ತಾ ಇರ್ತೇವೆ, ಅದು ದುಃಖ. ಆ ದುಃಖದ ಚಿಂತೆಯಿಂದ ಅದು ಅವನಿಗೆ ಹೃದಯದಲ್ಲಿ ಸಮಸ್ಯೆ ಬರತಕ್ಕಂಥದ್ದು. ಹೀಗೆ ಅದಕ್ಕೋಸ್ಕರವಾಗಿ ನಾವು ಹಿಂದೆಲ್ಲ ಸಾಮಾನ್ಯವಾಗಿ ಒಂದು ಅರ್ಧ ಗಂಟೆ ಯಾವ ರೀತಿ ಧ್ಯಾನವನ್ನು ಮಾಡ್ತಿದ್ರು. ಅದಕ್ಕೆ ಎಲ್ಲ ಮಹಾತ್ಮರು ಹೇಳೋದು ಅಷ್ಟೇ. ಅದಕ್ಕೆ ಬುದ್ಧ ಅಲ್ಲಿ ಮರದ ಕೆಳಗೆ ಕುಳಿತುಕೊಂಡು ಯಾವ ರೀತಿ ಸಮಾಧಿ ಸ್ಥಿತಿಯನ್ನು ಪಡೆದುಕೊಂಡ. ಆ ಸಮಾಧಿ ಸ್ಥಿತಿಯನ್ನು ಪಡೆದುಕೊಳ್ಬೇಕು ಅಂತಾದರೆ ನಮ್ಮ ಮನಸ್ಸು ಕೂಡ ಅಷ್ಟು ಪ್ರಯತ್ನಪೂರ್ವಕವಾಗಿ ಇರಬೇಕು, ಪ್ರಯತ್ನವನ್ನು ಮಾಡಬೇಕು. ಅದರಿಂದ ನಮ್ಮ ಮನಸ್ಸು ಸಮಾಧಾನದಲ್ಲಿ ಇರಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಹಾಗೆ ಇನ್ನು ಸಹೋದರರೊಂದಿಗೆ ಒಡನಾಟ ಸರಿ ಇರಬೇಕಾಗ್ತದೆ. ಯಾಕಂದರೆ ಸರಿ ಇಲ್ಲದೆ ಹೋದರೆ ಅದನ್ನು ನಾವೇ ಸರಿ ಮಾಡಿಕೊಳ್ಬೇಕು. ನಾವೇ ಪ್ರೀತಿಯಿಂದ ಮಾತಾಡಿಕೊಂಡು ಯಾವುದೇ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಶಕ್ತಿ ನಮ್ಮ ಹತ್ರ ಇರತಕ್ಕಂಥದ್ದು. ಹಾಗೆ ತಾಳ್ಮೆಯನ್ನು ಕಳೆದುಕೊಳ್ಳದೆ ಇರಬಾರ್ದು. ತಾಳ್ಮೆಯನ್ನು ಕಳೆದುಕೊಳ್ಳದಿರಿ. ತಾಳ್ಮೆ ಯಾವತ್ತೂ ಕೂಡ ತಾಳ್ಮೆ ಬೇಕೇ ಬೇಕು ನಮಗೆ. ಪ್ರತಿಯೊಂದು ತಾಳಿದವನು ಬಾಳಿಯಾನು ಎಂಬಂತೆ ತಾಳ್ಮೆಯಿಂದ ಹೋದಾಗ ಎಲ್ಲ ಕೆಲಸ ಆಗತಕ್ಕಂಥದ್ದು. ಒಟ್ಟಿನಲ್ಲಿ ಈ ವರ್ಷ ಮಿಶ್ರ ಫಲ ನಮಗೆ. ಇವರ ಮಿಥುನ ರಾಶಿಯಲ್ಲಿರೋರಿಗೆ ಗೋ ಸೇವೆಯನ್ನು ಮಾಡತಕ್ಕಂಥದ್ದು, ಹಾಗೆ ತಂದೆ ತಾಯಿಯ ಸೇವೆಯನ್ನು ಮಾಡತಕ್ಕಂಥದ್ದು ತುಂಬ ಬಹಳ ಮುಖ್ಯವಾಗಿರತಕ್ಕಂಥದ್ದು.